ಇನ್ನು ಗ್ಯಾರಂಟಿ ಬಗ್ಗೆ ಡಿಸಿಎಂ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಡಿಕೆ ಶಿವಕುಮಾರ್ ಹೊರೆ ಅನಿಸಿರಬಹುದು, ಇದು ನನ್ನ ಅಭಿಪ್ರಾಯ. ಅಂದರೆ ಅದು ಹೊರೆ ಅಂತ ಡಿಕೆ ಶಿವಕುಮಾರ್ಗೆ ಅನಿಸಿರ್ಬೋದು, ಸರ್ಕಾರಕ್ಕೆ ಅನಿಸಿಲ್ಲ. ಚುನಾವಣಾ ಪ್ರಣಾಳಿಕೆಯಲ್ಲಿ ಗ್ಯಾರಂಟಿ ಘೋಷಣೆ ಮಾಡಿದ್ವಿ. ಚುನಾವಣಾ ಪ್ರಣಾಳಿಕೆ ಎಲ್ಲರೂ ಸೇರಿ ಮಾಡಿರೋದು, ಆಗಲೇ ಯೋಚನೆ ಮಾಡಬೇಕಾಗಿತ್ತು. ಈಗ ನಮ್ಗೆ ಹೊರೆ ಆಗ್ತಾ ಇದೆ ಅಂತಂದರೆ ಹೇಗೆ? ನನಗೇನೋ ಹಾಗೆ ಅನಿಸಿಲ್ಲ ಅಂತ ಗ್ಯಾರಂಟಿ ಯೋಜನೆ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಈಗ ಮಾತನಾಡಿದ್ದಾರೆ. ಅಂದರೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಆ ರೀತಿ ಇಲ್ಲ, ವಾಸ್ತವಾಂಶ ಆ ರೀತಿ ಇಲ್ಲ ಅನ್ನೋದು ಪರಮೇಶ್ವರ್ ಅವರ ಸಮರ್ಥನೆ. ಡಿ ಕೆ ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರು. ಚುನಾವಣೆಗೆ ಹೋಗುವಾಗ ಮ್ಯಾನಿಫೆಸ್ಟೋನ ನಾವೆಲ್ಲರೂ ಸೇರಿ ತಯಾರು ಮಾಡಿದ್ದು. ನನ್ನನ್ನು ಅಧ್ಯಕ್ಷನಾಗಿ ಮಾಡಿದರು ಮ್ಯಾನಿಫೆಸ್ಟೋ ಕಮಿಟಿಗೆ. ನಾನು ಕೊಟ್ಟ ಮೇಲೆ ಅಧ್ಯಕ್ಷರು ಅದನ್ನು ಬಿಡುಗಡೆ ಮಾಡಿದರು. ಎಲ್ಲ ಕಲೆಕ್ಟಿವ್ ಆಗಿ ನಾವೆಲ್ಲ ಜವಾಬ್ದಾರಿ ತೊಗೊಂಡೇನೆ ಈ ಮ್ಯಾನಿಫೆಸ್ಟೋ ನಲ್ಲಿ ಗ್ಯಾರಂಟಿಗಳನ್ನ ಪ್ರಕಟಣೆ ಮಾಡಿದ್ದೇವೆ. ಅವರಿಗೆ ಈಗ ಅನಿಸಿರ್ಬೋದು, ಅವರಿಗೆ ಅನೇಕ ವಿಷಯಗಳು ನಮಗೆ ಗೊತ್ತಿಲ್ಲದೆ ಇರೋದು ಅವ್ರಿಗೂ ಗೊತ್ತಿರುತ್ತೆ. ಹಾಗಾಗಿ ಹಂಗೆ ಅನಿಸಿರ್ಬೋದು. ಸರ್ ಕೂತ್ ಅವಾಗ ಚರ್ಚೆ ಮಾಡುವಾಗ ಇದೆಲ್ಲ ಗೊತ್ತಿತ್ತಲ್ವ ಸರ್, ಈ ಥರದ್ದು ಆಗುತ್ತೆ, ಹಣ ಇಷ್ಟು ಖರ್ಚಾಗುತ್ತೆ ಅನ್ನೋಂಥದ್ದು. ಈಗ ಈ ಸಂದರ್ಭದಲ್ಲಿ ಹೇಳೋಂಥ ಅವಶ್ಯಕತೆ ಏನು ಇಲ್ಲ, ಅವರ ಅಭಿಪ್ರಾಯ ಹೇಳಿದ್ದಾರೆ. ನಾವು ಚರ್ಚೆ ಮಾಡ್ತೀವಿ. ಅವರು ಈಗ ಅಧ್ಯಕ್ಷರೇ ಇದ್ದಾರೆ. ಈಗಲೂ ಕೂಡ ಅವತ್ತು ಅಧ್ಯಕ್ಷರಿದ್ದರು, ಇವತ್ತು ಅಧ್ಯಕ್ಷರಿದ್ದಾರೆ. ಈಗ ಇದನ್ನು ಸಾಲ್ವ್ ಯಾರು ಮಾಡಬೇಕು? ಮುಖ್ಯಮಂತ್ರಿಗಳು, ಅಧ್ಯಕ್ಷರು ಮತ್ತು ನಾವುಗಳು ಎಲ್ಲ ಸೇರಿ ಮಾಡಬೇಕಲ್ಲ. ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳಾಗಿ ಅವರೇನು ನಮಗೆ ಸೂಚನೆಗಳನ್ನು ಕೊಡ್ತಾರೆ, ಅದನ್ನು ಪರಿಗಣಿಸ್ತೇವೆ. ಆಮೇಲೆ ಸರ್, ಫೈನಾನ್ಷಿಯಲಿ ಸ್ಟೇಬಲ್ ಇರೋರು ಈ ಫ್ರೀ ಬೇಸ್ನೆಲ್ಲ ವಾಲಂಟ್ರಾಗಿ ತಗೊಳ್ಬೇಡಿ ಅಂತ CM ಅವರು ಕೂಡ ಮನವಿ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರ ಈ ಮಟ್ಟಿಗೆ ಬಂದ್ಬಿಡ್ತಾ ಅಂತ ಸರ್. ಅಲ್ಲ, ಅದು ಅವರಿಗೆ ನೋಡಿ, ನಾವೇನು ಮಾಡೋದು ಅಂದರೆ ನಾವು ಕ್ಲಾಸಿಫಿಕೇಷನ್ ಮಾಡೋದು ಬೇಡ. ಅವ್ರ ಹತ್ರ ಹಣ ಇದೆ, ಇವ್ರ ಹತ್ರ ಇಲ್ಲ, ಆ ಥರ ನಾವು ಡಿಫ್ರೆನ್ಷಿಯೇಷನ್ ಮಾಡೋದು ಬೇಡ. ಎಲ್ಲರಿಗೂ ಒಂದಂತ ಮಾಡಿದ್ರೆ ಯಾರು ಇರೋರು ತೊಗೊಳ್ಳೋದಿಲ್ಲ ವಾಲಂಟ್ರಿಯಾಗಿ. ಅವ್ರು ಯಾರು ಹಣವಂತರು ಯಾರು ತೊಗೊಳ್ತಾರೆ ಅಂತೇಳಿ ಆ ಅರ್ಥದಲ್ಲಿ ನಾವು ಮಾಡಿದ್ದೆವು. ಈಗ ಕೆಲವರು ಅದೆಲ್ಲ ಏನು ನಮಗೂ ಕೊಡಿ, ಇದ್ರೂ ನಮ್ಗೆ ಕೊಡಿ ಅನ್ನೋ ಥರ ಆಗಿಬಿಟ್ಟಿದೆ. ಈಗ ನಾವೆಲ್ಲ ನಮ್ಮ ಊರುಗಳಲ್ಲೆಲ್ಲ ನಾವು ನೋಡ್ತೀವಿ, ಯಾರು 100 ಎಕರೆ ಜಮೀನಿರೋರು ಕೂಡ 2,000 ರೂಪಾಯಿ ತೊಗೊಳ್ತಾರೆ. ಆ ಥರದಲ್ಲಿ ನಾವು ಏನು ಅವರಿಗೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಿಲ್ಲ. ಆ ಅರ್ಥದಲ್ಲಿ ಪ್ರಣಾಳಿಕೆಯನ್ನು ಸಿದ್ಧ ಮಾಡಬೇಕಾದ್ರೇ ಸಾಧಕ ಬಾಧಕಗಳ ಯೋಚನೆ ಆಗಿರುತ್ತೆ. 1 ವರ್ಷಕ್ಕೆ ಎಷ್ಟು ಖರ್ಚು ಬರುತ್ತೆ ಫ್ರೀ ಬೀಸ್ಗೆ? ಈ 5 ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಾಗ ಸರ್ಕಾರಕ್ಕೆ ಎಷ್ಟು ಬರ್ಡನ್ ಆಗುತ್ತೆ. ಬಟ್ ಅದನ್ನು ಅಡ್ಜಸ್ಟ್ ಮಾಡೋದಕ್ಕೆ ಅಂತಲೇ ಎಲ್ಲ ಬೆಲೆಗಳನ್ನು ಹೆಚ್ಚು ಮಾಡ್ಕೊಂಡು ಕೂತಿದ್ದಾರೆ ಇವಾಗ. ಆದರೂ ಈಗಲೂ ಹೊರೆ ಅಂತಂದರೆ ಹೇಗೆ?